ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ನಲ್ಲಿ 2024 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ 10 ಮಾರ್ಕ್ಸಿಗೆ ಕೇಳಿರುವಂಥ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಸಿಂಪಲ್ ಪ್ರಾಬ್ಲಮ್. ಒಂದು ಕ್ವಶನ್ ಕೊಟ್ಟಿದ್ದಾರೆ ಇಲ್ಲಿ. ಕ್ವಶನ್ ಏನಿದೆ ಅಂತಂದರೆ, in the financial year 2021-22, SS Limited incurred the following expenditure in acquiring the property consisting of 6 identical houses, each with a separate legal title. ಒಂದು ಕಂಪ್ನಿಯವರು 6 ಮನೆಯನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಅದರ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಇನ್ಫಾರ್ಮೇಷನನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಆ ಮನೆಯಲ್ಲಿ ಎಕ್ಸ್ ಲಿಮಿಟೆಡ್ ಯೂಸಸ್ ಒನ್ ಆಫ್ ದ 6 ಹೌಸಸ್ ಫಾರ್ ಆಫೀಸ್ ಆ್ಯಂಡ್ ಅಕೊಮಡೇಷನ್ ಆಫ್ ಇಟ್ಸ್ ಫ್ಯೂ ಸ್ಟಾಫ್. ಆ 6 ಮನೆಯಲ್ಲಿ ಒಂದು ಮನೆಯನ್ನು ಅವರೇ ಯೂಸ್ ಮಾಡ್ಕೊಳ್ತಿದ್ದಾರೆ. ಇನ್ನು ಉಳಿದಿರುವಂಥ 5 ಮನೆಯನ್ನು ಬೇರೆ ಬೇರೆಯವರಿಗೆ ಲೀಸಿಗೆ ಅಥವಾ ರೆಂಟಿಗೆ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಪ್ರಕಾರ ಈ ಎಕ್ಸ್ಪೆನ್ಸಸ್ಸನ್ನೆಲ್ಲ ಹೇಗೆ ರೆಕಾರ್ಡ್ ಮಾಡ್ತೀರಾ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಪ್ರಾಬ್ಲಮ್ ಮಾಡೋದಕ್ಕಿಂತ ಮುಂಚೆ, ಸೊ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿಯಲ್ಲಿ ಯಾವ್ಯಾವ ಎಕ್ಸ್ಪೆನ್ಸಸ್ಸನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ ಅನ್ನೋದನ್ನು ಫಸ್ಟ್ ನೀವು ತಿಳ್ಕೊಳ್ಬೇಕು. ಸೊ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ, ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್, ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್, ಓಪನಿಂಗ್ ಸೆರೆಮನಿ, ಫಂಕ್ಷನ್ ಕಾಸ್ಟ್. ಸೊ ಈ 4 ಎಕ್ಸ್ಪೆನ್ಸಸ್ಸನ್ನು ನೀವು ಕಾಸ್ಟ್ ಆಫ್ ಪ್ರಾಪರ್ಟಿಯಲ್ಲಿ ಇನ್ಕ್ಲೂಡ್ ಮಾಡಲಿಕ್ಕಿಲ್ಲ. ಕ್ವಶನಲ್ಲಿ ಒಂದಷ್ಟು ಪ್ರಾಪರ್ಟಿ ಕಾಸ್ಟ್ ಕೊಟ್ಟಿರ್ತಾರೆ. ಆ ಪ್ರಾಪರ್ಟಿ ಕಾಸ್ಟ್ನಲ್ಲಿ ಈ 4 ನೀವು ಕನ್ಸಿಡರ್ ಮಾಡಬಾರ್ದು. ಯಾವ್ದು? ಅಡ್ವರ್ಟೈಸ್ಮೆಂಟ್, ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್, ಓಪನಿಂಗ್ ಸೆರೆಮನಿ, ಫಂಕ್ಷನ್ ಕಾಸ್ಟ್. ಸೊ ಈ ಸಬ್ಜೆಕ್ಟ್ನಲ್ಲಿ ಇರೋದೇ ಈ ಥರ. ಇನ್ವೆಂಟ್ರಿ ಪ್ರಾಬ್ಲಮ್ ಮಾಡಬೇಕಾದ್ರೆ ಕೆಲವೊಂದು ಎಕ್ಸ್ಪೆನ್ಸಸ್ ಕನ್ಸಿಡರ್ ಮಾಡಬಾರ್ದು. ಪ್ಲಾಂಟ್ ಪ್ರಾಪರ್ಟಿ ಇಕ್ವಿಪ್ಮೆಂಟ್ ಮಾಡಬೇಕಾದ್ರೆ ಕೆಲವೊಂದು ಎಕ್ಸ್ಪೆನ್ಸಸ್ ಕನ್ಸಿಡರ್ ಮಾಡಬಾರ್ದು. ಇಂಟ್ಯಾಂಜಿಬಲ್ ಅಸೆಟ್ ಮಾಡಬೇಕಾದ್ರೆ ಕೆಲವೊಂದು ಎಕ್ಸ್ಪೆನ್ಸಸ್ ಕನ್ಸಿಡರ್ ಮಾಡಬಾರ್ದು. ಈಗ ಫಾರ್ ಎಕ್ಸಾಂಪಲ್ ಇನ್ವೆಂಟ್ರಿಯಲ್ಲಿ ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡಿ ಅದನ್ನು ಫ್ಯಾಕ್ಟ್ರಿಗೆ ತಂದಿಡೋ ತನಕ ಏನೇನು ಖರ್ಚು ಬರುತ್ತೋ ಆ ಖರ್ಚನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಸೇಲ್ ಮಾಡಬೇಕಾದ್ರೆ ಆಗೋ ಎಕ್ಸ್ಪೆನ್ಸಸ್ಸನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ. ಪ್ಲಾಂಟ್ ಪ್ರಾಪರ್ಟಿ ಇಕ್ವಿಪ್ಮೆಂಟ್ನಲ್ಲಿ ಒಂದು ಮಿಷಿನನ್ನು ಪರ್ಚೇಸ್ ಮಾಡಿ ಆ ಮಿಷಿನನ್ನು ತಂದು ಇನ್ಸ್ಟಾಲ್ ಮಾಡಿ ಅದನ್ನು ಕರೆಕ್ಟ್ ಇದೆ ಇಲ್ವಾ ಅಂತ ಟೆಸ್ಟ್ ಮಾಡೋ ತನಕ ಏನೇನು ಖರ್ಚು ಬರುತ್ತೋ ಆ ಖರ್ಚನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಅದನ್ನು ಇನ್ಸ್ಟಾಲ್ ಮಾಡಿ ಆದಮೇಲೆ ವರ್ಷಕ್ಕೊಂದ್ಸರಿ ಬರುವಂಥ ಮೇಂಟೆನೆನ್ಸ್ ಖರ್ಚನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ. ಸಿಮಿಲರ್ಲಿ ಇಂಟ್ಯಾಂಜಿಬಲ್ ಅಸೆಟ್ಸ್ನಲ್ಲೂ ಅದೇ ಥರನೇ, ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿಲೂ ಹಾಗೆಯೇ. ಸೊ ಪ್ರಾಪರ್ಟಿಯಲ್ಲಿ, ಪ್ರಾಪರ್ಟಿ ಕಾಸ್ಟ್ನಲ್ಲಿ ಈ ಎಕ್ಸ್ಪೆನ್ಸಸ್ಸನ್ನು ಎಕ್ಸ್ಕ್ಲೂಡ್ ಮಾಡಬೇಕು. ಈ ಎಕ್ಸ್ಪೆನ್ಸಸ್ಸನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ. ಸೊ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಫಸ್ಟ್ ನೋಡಿ, ಪರ್ಚೇಸ್ ಕಾಸ್ಟ್ ಆಫ್ ಪ್ರಾಪರ್ಟಿ. ಫಸ್ಟ್ ಪರ್ಚೇಸ್ ಪ್ರೈಸ್ ಬರ್ಕೊಳ್ಬೇಕು. ಪರ್ಚೇಸ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾರೆ ಕ್ವಶನಲ್ಲಿ? 1,80,00,000 ಕೊಟ್ಟಿದ್ದಾರೆ. 1,80,00,000. ಆ್ಯಡ್ ಎಕ್ಸ್ಪೆನ್ಸಸ್. ಏನೇನು ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ? ನಾನ್ ರೀಫಂಡಬಲ್ ಟ್ರಾನ್ಸ್ಫರ್ ಟ್ಯಾಕ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ 20 ಲಕ್ಷ ರೂಪಾಯಿ ಟ್ಯಾಕ್ಸನ್ನು ಪೇಮೆಂಟ್ ಮಾಡ್ತಾ ಇದ್ದಾರೆ. ಅದು ಪರ್ಚೇಸ್ ಪ್ರೈಸ್ನಲ್ಲಿ ಇನ್ಕ್ಲೂಡ್ ಆಗಲಿಲ್ಲಂತೆ. ಇನ್ಕ್ಲೂಡ್ ಆಗಲಿಲ್ಲ ಅಂದರೆ ನಾವೀಗ ಇನ್ಕ್ಲೂಡ್ ಮಾಡಬೇಕು. ನಾನ್ ರೀಫಂಡಬಲ್ ಅಂತಂದರೆ ಆ ದುಡ್ಡೇನು ವಾಪಸ್ ಬರಲ್ಲ. ಸೊ ಅಲ್ಲಿಗೆ 20 ಲಕ್ಷ ರೂಪಾಯಿನೂ ಎಕ್ಸ್ಪೆನ್ಸಸ್ ಅಂತ ಆಗುತ್ತೆ. ಆ್ಯಡ್ ನಾನ್ ರೀಫಂಡಬಲ್ ಟ್ಯಾಕ್ಸ್. ಒಂದು ವೇಳೆ ರೀಫಂಡಬಲ್ ಅಂತ ಇದ್ರೆ ನಾವು ಆ್ಯಡ್ ಮಾಡಲಿಕ್ಕಿಲ್ಲ, ಏನಕ್ಕೆಂದರೆ ಅಲ್ಲಿ ದುಡ್ಡು ವಾಪಸ್ ಬರುತ್ತೆ. ಹಾಗಾಗಿ ಅದು ಎಕ್ಸ್ಪೆನ್ಸಸ್ ಅಂತ ಅನ್ಸಲ್ಲ, ಎಕ್ಸ್ಪೆನ್ಸಸ್ ಆಗಲ್ಲ. ನಾನ್ ರೀಫಂಡಬಲ್ ಅಂತಿದ್ರೆ ಮಾತ್ರ ಟ್ಯಾಕ್ಸನ್ನು ಆ್ಯಡ್ ಮಾಡಬೇಕು. ನಾನ್ ರೀಫಂಡಬಲ್ ಟ್ಯಾಕ್ಸ್ 20 lakh. ನೆಕ್ಸ್ಟ್ ಇರುವಂಥದ್ದು ಲೀಗಲ್ ಕಾಸ್ಟ್. ಲೀಗಲ್ ಕಾಸ್ಟ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 5 lakh ಕೊಟ್ಟಿದ್ದಾರೆ. ನೆಕ್ಸ್ಟ್ ಇರುವಂಥದ್ದು ಅಡ್ವರ್ಟೈಸ್ಮೆಂಟ್ ಕ್ಯಾಂಪೇನ್. ಈಗಷ್ಟೇ ಹೇಳಿದ್ದೆ ನಾನು, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ಸನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ. ಓಪನಿಂಗ್ ಸೆರೆಮನಿ, ಫಂಕ್ಷನ್ ಕಾಸ್ಟ್. ಓಪನಿಂಗ್ ಸೆರೆಮನಿ, ಫಂಕ್ಷನ್ ಕಾಸ್ಟನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ. 1 ಲಕ್ಷ ರೂಪಾಯಿ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಎಕ್ಸ್ಪೆನ್ಸಸ್ ಇದೆ. ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಎಕ್ಸ್ಪೆನ್ಸಸ್, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಯಾವುದನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ. ಅಲ್ಲಿಗೆ ಕಾಸ್ಟ್ ಆಫ್ ಪ್ರಾಪರ್ಟಿ ಆಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಏನಾಗುತ್ತೆ ಅಂತಂದರೆ ಈ 3 ಆ್ಯಡ್ ಮಾಡಿದ್ರೆ ಆಯಿತು. 1 ಕೋಟಿ ಪ್ಲಸ್ 20 ಲಕ್ಷ, 1,80,00,000 ಪ್ಲಸ್ 20 ಲಕ್ಷ 2 ಕೋಟಿ ಆಯಿತು. 2 ಕೋಟಿ ಪ್ಲಸ್ 5 ಲಕ್ಷ, 2,05,00,000 ರೂಪಾಯಿ ಕಾಸ್ಟ್ ಆಫ್ ಪ್ರಾಪರ್ಟಿ ಆಯಿತು. ಟೋಟಲ್ ಆಗಿ ಪ್ರಾಪರ್ಟಿಗೆ ಖರ್ಚಾಗಿರುವಂಥದ್ದು 2,05,00,000. ಇದರಲ್ಲಿ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಎಷ್ಟು, ಕಾಸ್ಟ್ ಆಫ್ ಓನರ್ ಅಕ್ಯುಪೈಡ್ ಪ್ರಾಪರ್ಟಿ ಎಷ್ಟು ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅನ್ಸ್ಕೊಳ್ಬೇಕು ಅಂತಂದರೆ ಆ ಪ್ರಾಪರ್ಟಿಯನ್ನು ಹಾಗೆ ಖಾಲಿ ಬಿಡಬೇಕು, ಅಥವಾ ಬೇರೆ ಯಾರಿಗಾದರೂ ಬಾಡಿಗೆ ಕೊಟ್ಟರೆ ಮಾತ್ರ ಅದು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಆಗುತ್ತೆ. ಒಂದೀಗ 6 ಮನೆ ತೊಗೊಂಡಿದ್ದಾರೆ, 6 ಮನೆಯನ್ನು ಅಕಸ್ಮಾತ್ ಏನಾದರೂ ಸೇಲ್ ಮಾಡಿದ್ರೆ ಅದು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಆಗಲ್ಲ. ಅಥವಾ 6 ಮನೆಯೂ ಓನರೇ ಅಕ್ಯುಪೈ ಮಾಡಿಕೊಂಡ್ರೆ ಅದು ಕೂಡ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಆಗಲ್ಲ. ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅನ್ಸ್ಕೊಳ್ಬೇಕು ಅಂತಂದರೆ ಆ 6 ಮನೆಯನ್ನು ಬಾಡಿಗೆ ಕೊಡಬೇಕು, ಇಲ್ಲ ಅಂತಂದರೆ ಹಾಗೆ ಖಾಲಿ ಬಿಡಬೇಕು. ಅವಾಗ ಮಾತ್ರ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಆಗುತ್ತೆ. ಸೊ ಈಗ ಈ ಪ್ರಾಬ್ಲಮ್ನಲ್ಲಿ 6 ಮನೆಯಲ್ಲಿ ಒಂದು ಮನೆಯನ್ನು ಆಫೀಸ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಆಫೀಸ್ ಸ್ಟಾಫಿಗೆ ಅಕೊಮಡೇಷನ್ಗೋಸ್ಕರ ಒಂದು ಮನೆಯನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಕ್ವಶನಲ್ಲಿ ಕೊಟ್ಟಿದ್ದಾರೆ, ಎಕ್ಸ್ ಲಿಮಿಟೆಡ್ ಯೂಸಸ್ ಒನ್ ಆಫ್ ದ 6 ಹೌಸಸ್. ಅಂದರೆ 6 ಮನೆಯಲ್ಲಿ ಒಂದು ಮನೆಯನ್ನು ಅವರು ಸ್ಟಾಫಿಗೆ ಕೊಟ್ಟಿದ್ದಾರೆ. ಇನ್ನು ಉಳಿದಿರುವಂಥ 5 ಮನೆಯನ್ನು
ಬೇರೆ ಇಂಡಿಪೆಂಡೆಂಟ್ ಥರ್ಡ್ ಪಾರ್ಟೀಸಿಗೆ ಬಾಡಿಗೆ ಕೊಟ್ಟಿದ್ದಾರೆ. ಸೊ ಆ ಥರ್ಡ್ ಪಾರ್ಟೀಸಿಗೆ ಬಾಡಿಗೆ ಕೊಟ್ಟಿರುವಂಥ ಮನೆಗಳು ಅವ್ರ ಹತ್ರನೇ ಹಾಗೆ ಉಳ್ಕೊಳ್ಳುತ್ತೆ, ಅದು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಆಗುತ್ತೆ. ಓನರೇ ಆಕ್ಯುಪೈ ಮಾಡಿರುವಂಥ ಪ್ರಾಪರ್ಟಿ ಅದು ನಾನ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಆಗುತ್ತೆ. ಈ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಬಂದಿರುವಂಥ ಆನ್ಸರ್ ಎಷ್ಟು ಆನ್ಸರ್ ಬಂದಿದೆ, 2,05,00,000 ಆನ್ಸರ್ ಬಂದಿದೆ. 2,05,00,000 ಇಂಟು ಟೋಟಲ್ ಆಗಿರುವಂಥ ಹೌಸ್ ಎಷ್ಟು, 6 ಹೌಸ್ ಇದೆ. ಅದರಲ್ಲಿ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಂತ ಎಷ್ಟು ಹೌಸ್ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಎಷ್ಟು ಅಂತಂದರೆ 6ರಲ್ಲಿ 5 ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ. ಏನಕ್ಕೆ ಅಂತಂದರೆ ಒಂದನ್ನು ಅವರೇ ಆಕ್ಯುಪೈ ಮಾಡಿದ್ದಾರೆ, ಇನ್ನು 5 ಬೇರೆಯವ್ರಿಗೆ ಬಾಡಿಗೆ ಕೊಟ್ಟಿದ್ದಾರೆ. ಬೇರೆಯವ್ರಿಗೆ ಬಾಡಿಗೆ ಕೊಟ್ಟಿರೋದ್ರಿಂದ ಅದು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಆಗುತ್ತೆ. 2,05,00,000 ಇಂಟು 5/6, 2,05,00,000 ಇಂಟು 5/6 ಮಾಡಿದಾಗ ಬರುವಂಥ ಆನ್ಸರ್, ಸಿಂಪ್ಲಿಫೈ ಮಾಡಿದಾಗ 1,70,83,333 ಬರುತ್ತೆ. ದೆನ್ 2,05,00,000 ಇಂಟು 1/6 ಮಾಡಿದಾಗ 34,16,667 ಆಗುತ್ತೆ. ಸೊ ಇದೇ ಫೈನಲ್ ಆನ್ಸರ್. ನೀವು ಐಡೆಂಟಿಫೈ ಮಾಡಬೇಕಾಗಿದ್ದು ಯಾವುದು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ, ಯಾವುದು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಲ್ಲ. ಸೊ ಓನರೇ ಆಕ್ಯುಪೈ ಮಾಡಿರೋದು ನಾನ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಆಗಲ್ಲ. ಬೇರೆಯವರಿಗೆ ಬಾಡಿಗೆ ಕೊಟ್ಟಿದ್ದು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಆಗುತ್ತೆ. ಸೊ ಈ ಥರದಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. 10 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ. ವೆರಿ ಸಿಂಪಲ್ ಪ್ರಾಬ್ಲಮ್. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.